ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದೀರೋ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಅಂದರೆ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ಈ ರೀಡಿಂಗನ್ನು ಯಾವ ವ್ಯಕ್ತಿಗೋಸ್ಕರ ಬೇಕಾದರೂ ನೋಡಬಹುದಾಗಿದೆ. ಇವರು ನಿಮ್ಮ ಲವರ್ ಆಗಿರಬಹುದು, ನೀವು ಮ್ಯಾರಿಡ್ ಪಾರ್ಟ್ನರ್ ಆಗಿರಬಹುದು, ಹಸ್ಬೆಂಡ್ ವೈಫ್ ಆಗಿರಬಹುದು, ಕಪಲ್ಸ್ಗಳಾಗಿರಬಹುದು, ಎಕ್ಸ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ಕ್ಲೋಸ್ ಫ್ರೆಂಡ್ ಕೂಡ ಆಗಿರಬಹುದು. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ಈಗ ಪ್ರೆಸೆಂಟಲ್ಲಿ ನಿಮ್ಮಿಂದ ದೂರ ಆಗಿರುವ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಫಿಸಿಕಲ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಮೆಂಟಲಿ ಎಮೋಷ್ನಲಿ ಕೂಡ ದೂರ ಆಗಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಚೀಟಿಂಗ್ ಆಗಿರುವಂತಹ ಸಾಧ್ಯತೆ ತುಂಬ ಇದೆ. ಅಂದರೆ ನಿಮಗೆ ಚೀಟಿಂಗ್ ಆಗಿರುವ ಸಾಧ್ಯತೆ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು. ಅದರಿಂದ ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು ಅಥವಾ ತುಂಬ ಪೇನ್ಫುಲ್ ಸಿಚುವೇಶನನ್ನು ನೀವು ಎದುರಿಸಿರುವಂತಹ ಫೇಸ್ ಮಾಡಿರುವಂತಹ ಸಾಧ್ಯತೆ ತುಂಬ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಜೆನ್ಯೂನ್ ಆಗಿ ಈ ರಿಲೇಷನ್ಶಿಪ್ಪಲ್ಲಿ ಇರ್ತೀರಿ. ಆದರೆ ನಿಮಗೆ ಅದೇ ರೀತಿ ರಿಟರ್ನ್ ಅನ್ನೋದು ಸಿಕ್ಕಿಲ್ಲ ಅಂತ ಫೀಲಿಂಗ್ ಆಗ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಕ್ಲಿಯರ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಯಾವ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಥರ್ಡ್ ಪಾರ್ಟಿ ಅಂದರೆ ಲವ್ ಪಾರ್ಟ್ನರ್ ಆಗಿರಬೇಕು ಅಂತ ಇಲ್ಲ. ಒಬ್ಬ ವ್ಯಕ್ತಿ ಆಗಿರಬಹುದು, ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಒಂದು ಸಿಚುವೇಶನ್ ಆಗಿರಬಹುದು, ಅಥವಾ ಸೊಸೈಟಿಯ ಪ್ರೆಷರ್ ಆಗಿರಬಹುದು, ಅಥವಾ ಅವರ ಲೈಫ್ನಲ್ಲಿ ಬಂದ ಹೊಸ ವ್ಯಕ್ತಿ ಕೂಡ ಆಗಿರಬಹುದು. ಅವರ ಇನ್ಫ್ಲೂಯೆನ್ಸ್ ಕಾರಣದಿಂದ ಕೂಡ ಈ ರೀತಿ ಆಗಿರುವ ಸಾಧ್ಯತೆ ಇದೆ. ಈ ಥರ್ಡ್ ಪಾರ್ಟಿ ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ, ಗ್ಯಾಪ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಡೆದಿರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿ ಈ ಥರ್ಡ್ ಪಾರ್ಟಿಯ ಮಾತುಗಳನ್ನು ಕೇಳಿ ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರಬಹುದು, ನಿಮ್ಮಿಂದ ಗ್ಯಾಪ್ಗೆ ಬಂದಿರಬಹುದು ಅಥವಾ ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಇನ್ನೊಂದು ಎನರ್ಜಿ ಪ್ರಕಾರ ಹೇಳೋದಾದರೆ ಈ ಪರ್ಸನ್ ನಿಮ್ಮಿಂದ ಸಡನ್ನಾಗಿ ದೂರ ಹೋಗಿರಬಹುದು ಅಥವಾ ಇವರು ಸಡನ್ನಾಗಿ ನಿಮ್ಮ ಜೊತೆ ಮಾತುಕತೆಯನ್ನು ಕಡಿಮೆ ಮಾಡ್ಕೊಂಡಿರಬಹುದು. ನಿಮಗೆ ಸಡನ್ನಾಗಿ ಶಾಕ್ ಆಗಿರುವ ಸಾಧ್ಯತೆ ಕೂಡ ಇದೆ. ಏನಾಯಿತು, ನಾನೇನು ತಪ್ಪು ಮಾಡಿದೆ, ಇವ್ರು ಯಾಕೆ ಹೀಗೆ ದೂರ ಆದರು ಅಂತ ನೀವು ತುಂಬ ಸಲ ಯೋಚನೆ ಮಾಡಿರಬಹುದು. ಬಟ್ ಇವ್ರು ದೂರ ಆಗೋದಕ್ಕೆ ನಿಮಗೆ ಕೊಟ್ಟ ರೀಸನ್ ಅನ್ನೋದು ಅದು ಲಾಜಿಕ್ ಆಗಿಲ್ಲ ಅನ್ನೋ ರೀತಿ ನಿಮಗೆ ಫೀಲ್ ಆಗಿರಬಹುದು, ಅಥವಾ ವ್ಯಾಲಿಡ್ ಆಗಿಲ್ಲ ಅಂತ ನಿಮಗೆ ಅನಿಸಿರಬಹುದು, ಅಥವಾ ಅವ್ರು ಏನು ರೀಸನ್ ಕೊಟ್ಟರೋ ಅದು ತುಂಬ ವೀಕ್ ಆಗಿದೆ ಅನ್ನೋ ರೀತಿ ನಿಮಗೆ ಅನಿಸಿರಬಹುದು. ಬಟ್ ಇವರು ಪಾಸ್ಟ್ನಲ್ಲಿ ಯಾವುದೇ ರೀತಿ ನಿಮ್ಮ ಹತ್ರ ನಡ್ಕೊಂಡಿದ್ರು ಕೂಡ ಈಗ ಪ್ರೆಸೆಂಟಲ್ಲಿ ಇವ್ರಿಗೆ ಇದೆಲ್ಲವೂ ಕೂಡ ರಿಯಲೈಸ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಪಾಸ್ಟ್ನಲ್ಲಿ ಅಂದರೆ ಈ ಹಿಂದೆ ನಿಮಗೆ ಈ ಪರ್ಸನ್ ವ್ಯಾಲ್ಯೂ ಕೊಟ್ಟಿಲ್ವೇನೋ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು. ನಿಮ್ಮ ಎಫರ್ಟನ್ನು ಇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೇಳೋದಾದರೆ ಥರ್ಡ್ ಪಾರ್ಟಿ ಇವರ ಲೈಫ್ಗೆ ಬಂದ ಮೇಲೆ, ಥರ್ಡ್ ಪಾರ್ಟಿ ಏನಾದರೂ ಇವರ ಲೈಫ್ನಲ್ಲಿ ಬಂದಿದ್ದರೆ ಅದು ಯಾರೇ ಆಗಿರಬಹುದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ಅದನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಏನಾದರೂ ಇವರ ರಿಲೇಷನ್ಶಿಪ್ಪಲ್ಲಿ ಬಂದಿದ್ದರೆ ಅವರ ನಿಜ ಸ್ವಭಾವ ಏನು, ಅವರ ಸುಳ್ಳೇನು, ಅವರು ಈ ಪರ್ಸನ್ನ ಯಾವ ರೀತಿ ಯೂಸ್ ಮಾಡಿಕೊಂಡ್ರು, ಅವರ ನೇಚರ್ ಏನು, ಎಲ್ಲವೂ ಕೂಡ ಈ ಪರ್ಸನ್ಗೆ ಗೊತ್ತಾಗಿದೆ. ಆದ್ದರಿಂದ ಈ ಪರ್ಸನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ, ತುಂಬ ಬೇಸರ ಪಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯಲ್ಲಿ ನೋಡೋದಾದರೆ ಈ ಪರ್ಸನ್ ಈಗ ಒಂಟಿಯಾಗಿ ಕುಳಿತು ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಅಂದರೆ ದಿನದ ವೇಳೆಯಲ್ಲಿ ಅದನ್ನೇ ಥಿಂಕ್ ಮಾಡ್ತಾ ಕೂರ್ತಾರೆ ಅಂತ ಅಲ್ಲ, ನಾರ್ಮಲ್ಲಾಗಿ ಕಾಣಿಸ್ಬಹುದು. ಬಟ್ ಇವರ ಮನಸ್ಸಿನಲ್ಲಿ ತುಂಬ ಯೋಚನೆಗಳಿದೆ. ನಾನು ತಪ್ಪು ಮಾಡಿದ್ನಾ, ನಾನು ಸರಿಯಾದ ವ್ಯಕ್ತಿಯನ್ನು ಕಳ್ಕೊಂಡ್ನಾ, ಅಂದರೆ ನಿಮ್ಮನ್ನು ಕಳ್ಕೊಂಡಿದ್ದೀನಿ,
ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ನಾನು ಇವ್ರಿಗೆ ನೋವು ಕೊಡಬಾರ್ದಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ದಿನ ರಾತ್ರಿ ಓಡಾಡ್ತಾನೆ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಜೊತೆ ಇವರು ಪಾಸ್ಟಲ್ಲಿ ತುಂಬ ರೂಡಾಗಿ ಬಿಹೇವ್ ಮಾಡಿರಬಹುದು. ಅದಕ್ಕೆ ಈಗ ಈ ಪರ್ಸನ್ಗೆ ಅದೆಲ್ಲವೂ ನೆನಪಾಗಿ ತುಂಬ ಬೇಸರ ಪಟ್ಕೊಳ್ತಾ ಇದ್ದಾರೆ. ಈ ಥರ್ಡ್ ಪಾರ್ಟಿ ಬಗ್ಗೆ ಈ ಪರ್ಸನ್ಗೆ ಈಗ ಪೂರ್ತಿ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ. ಡಿಸಪಾಯಿಂಟ್ ಕಾಣಿಸ್ತಾ ಇದೆ. ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತಹ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ಇವ್ರು ನನಗೆ ಬೇಡ, ಅಂದರೆ ಥರ್ಡ್ ಪಾರ್ಟಿ ನನಗೆ ಬೇಡ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಬ್ಯಾಕ್ಔಟ್ ಆಗುವ ಎಲ್ಲ ಸಿಗ್ನಲ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಿಂದ ಬ್ಯಾಕ್ಔಟ್ ಆಗಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರೂ ಕೂಡ ಒಂದಾಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೋ ಒಂದು ದೊಡ್ಡ ತೀರ್ಮಾನವನ್ನು ಡಿಸಿಷನನ್ನು ಬೇಗನೆ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಡಿಸಿಷನನ್ನು ಸ್ಟ್ರಾಂಗ್ ಆಗಿ ತಗೊಳ್ಬೇಕು ಅಂತ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವಿಬ್ಬರೂ ಕೂಡ ಒಂದಾಗುವಂಥ ಸಾಧ್ಯತೆ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಅಂದರೆ ನಿಮ್ಮ ಜೊತೆ ಈ ಪರ್ಸನ್ ಮಾತು ಶುರು ಮಾಡಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಿಮಗೆ ಯಾವ ರೀತಿಯ ಯೂನಿವರ್ಸ್ ಮೆಸೇಜ್ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಮಾತಾಡಿದ ತಕ್ಷಣ ನೀವು ಕರಗೋಗೋದಕ್ಕಿಂತ, ತಕ್ಷಣ ಒಪ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀವು ಥಿಂಕ್ ಮಾಡಬೇಕು. ಯಾಕೆ ಅಂದರೆ ನಿಮ್ಮ ವ್ಯಾಲ್ಯೂವನ್ನು ನೀವು ಗಮನ ಕೊಡಬೇಕು, ನಿಮ್ಮ ವ್ಯಾಲ್ಯೂ ಕಡೆ ನೀವು ಗಮನ ಕೊಡಬೇಕು. ನೀವು ತಕ್ಷಣ ಒಪ್ಕೊಂಡ್ರೆ ಆ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗುವ ಸಾಧ್ಯತೆ ಇದೆ. ನೀವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು, ಕ್ಲಿಯರ್ ಆಗಿ ಅವರು ನಿಜವಾಗ್ಲೂ ಚೇಂಜ್ ಆಗಿದ್ದಾರಾ, ಜೆನ್ಯೂನ್ ಆಗಿದ್ದಾರಾ ಅಂತ ಅರ್ಥ ಮಾಡ್ಕೋಬೇಕು. ಅದೆಲ್ಲವನ್ನು ಅರ್ಥ ಮಾಡ್ಕೊಂಡಾದ್ಮೇಲೆ ನಿಮ್ಮ ಲೈಫ್ನಲ್ಲಿ ನೀವು ಡಿಸಿಷನನ್ನು ತಗೊಳ್ಬೇಕು ಅಂತ ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಇದೆ. ಬಟ್ ಈ ಪರ್ಸನ್ಗೆ ಎಲ್ಲವೂ ಕೂಡ ಅರ್ಥ ಆಗಿದೆ. ಇವ್ರು ತಪ್ಪು ಮಾಡಿರೋದು ಗೊತ್ತಾಗಿದೆ. ಥರ್ಡ್ ಪಾರ್ಟಿ ಕಾರಣದಿಂದ ಅಥವಾ ಸಿಚುವೇಶನ್ ಕಾರಣದಿಂದ ನಿಮ್ಮಿಂದ ದೂರ ಆಗಿದ್ರು, ನಿಮ್ಮನ್ನು ದೂರ ಮಾಡಿದ್ರು. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈ ಪರ್ಸನ್ಗೆ ಎಲ್ಲವೂ ಗೊತ್ತಾಗಿದೆ. ಹಾಗಾಗಿ ಇವರು ಈ ತೀರ್ಮಾನವನ್ನು ತಗೊಳ್ಬೇಕು ಅಂತ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಮತ್ತೆ ಬರಬೇಕು ಅಂತ ಇದ್ದಾರೆ. ಸರಿಯಾದ ಪ್ರೀತಿಯನ್ನು, ಸರಿಯಾದ ಲವ್ವನ್ನು ಕಳ್ಕೊಂಡ್ಮೇಲೆ, ನಿಮ್ಮನ್ನು ಕಳ್ಕೊಂಡ್ಮೇಲೆ ಅದರ ವ್ಯಾಲ್ಯೂ ಏನು ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬರುವ ಸಾಧ್ಯತೆ ತುಂಬ ಇದೆ. ನೀವು ಮತ್ತು ಇವರು ಮತ್ತೆ ಒಂದಾಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ನೆನೆಸ್ಕೊಂಡಿರುವ ವ್ಯಕ್ತಿ ಯಾರೇ ಕೂಡ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನೀವು ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಯಾರೇ ಕೂಡ ಆಗಿದ್ದರೂ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನೀವು ಮತ್ತು ಇವರು ರಿಲೇಷನ್ಶಿಪ್ಪಲ್ಲಿ ಮತ್ತೆ ಒಂದಾಗ್ತೀರಾ ಅಂತ ಇವತ್ತಿನ ರೀಡಿಂಗಿಂದ ನೋಡುವ ಪ್ರಯತ್ನವನ್ನು ಪಡೋಣ. ನೀವು ಈ ವ್ಯಕ್ತಿಯಿಂದ ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ಈ ಪರ್ಸನ್ ಕಡೆಯಿಂದ ನೀವು ಏನೋ ಒಂದು ವಿಷಯವನ್ನು ಬಯಸ್ತಾ ಇದ್ದೀರಾ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಗಾಡ್ ಹತ್ರ ಕೇಳ್ಕೊಳ್ತಾ ಇರ್ಬೋದು, ಯೂನಿವರ್ಸ್ ಹತ್ರ ಮತ್ತೆ ಕೇಳ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾವುದಾದರೂ ಒಂದು ಚಮತ್ಕಾರ ಆಗಲಿ, ಮಿರಾಕಲ್ ಆಗಲಿ, ನಮ್ಮ ರಿಲೇಷನ್ಶಿಪ್ ಸರಿಯಾಗಲಿ, ಎಲ್ಲ ಪ್ರಾಬ್ಲಮ್ಸ್ಗಳು ಎಂಡ್ ಆಗಲಿ, ಮತ್ತೆ ನಾರ್ಮಲ್ ಆಗಲಿ ಅಂತ ನೀವು ತುಂಬ ನಂಬಿಕೆಯಿಂದ ಪ್ರೇ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಒಂದು ಗಟ್ಟಿಯಾದ ಆಸೆ ಇರಬಹುದು, ಒಂದು ಸ್ಟ್ರಾಂಗ್ ಆದ ವಿಶ್ ಅನ್ನೋದು ಇರಬಹುದು. ನೀವಿಬ್ಬರು ಮತ್ತೆ ಮೊದಲಿನ ಹಾಗೆ ಆಗಬೇಕು, ಮತ್ತೆ ಮಾತಾಡಬೇಕು, ಮತ್ತೆ ನೀವಿಬ್ಬರು ಕನೆಕ್ಟ್ ಆಗಬೇಕು, ಎಲ್ಲವೂ ಕೂಡ ನಾರ್ಮಲ್ ಆಗಬೇಕು ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಎಷ್ಟೋ ಸಲ ಒಂಟಿಯಾಗಿ ಕುಳಿತಾಗ ಕಣ್ಣೀರಿಟ್ಟಿರಬಹುದು, ಅತ್ತಿರಬಹುದು, ಯೂನಿವರ್ಸ್ ಹತ್ರ ಕೇಳ್ಕೊಂಡಿರಬಹುದು, ಗಾಡ್ ಹತ್ರ ತುಂಬ ಪ್ರೇ ಮಾಡ್ಕೊಂಡಿರಬಹುದು.
ನಾನೇನು ತಪ್ಪು ಮಾಡಿದ್ದೀನಿ, ಇಷ್ಟೊಂದು ಪ್ರೀತಿ ಮಾಡಿದ್ರು ಯಾಕೆ ನನ್ನ ಲೈಫಲ್ಲಿ ಹೀಗೆ ಆಯಿತು, ಯಾಕೆ ನನಗೆ ಈ ರೀತಿ ಹರ್ಟ್ ಆಗ್ತಾ ಇದೆ, ನೋವಾಗ್ತಾ ಇದೆ. ಈ ರೀತಿ ನೀವು ತುಂಬ ಸಲ ಪೇಯ್ನನ್ನು ಫೇಸ್ ಮಾಡಿರಬಹುದು. ನಿಮ್ಮ ಎನರ್ಜಿ ಅನ್ನೋದು ತುಂಬ ಪ್ಯೂರ್ ಆಗಿ ಕಾಣಿಸ್ತಾ ಇದೆ, ತುಂಬ ಜೆನ್ಯೂನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಬಗ್ಗೆ ಹೇಳೋದಾದರೆ ಒಂದು ಸ್ಟ್ರಾಂಗ್ ಆದ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ಸ್ವಲ್ಪ ಆ್ಯಟಿಟ್ಯೂಡ್ ಇರುವ ವ್ಯಕ್ತಿ ಆಗಿರಬಹುದು. ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ತುಂಬ ಈಗೋ ಇರುವಂತಹ ವ್ಯಕ್ತಿ ಆಗಿರಬಹುದು. ಇವರಿಗೆ ಏನು ಅನಿಸುತ್ತೆ ಅಂದರೆ, ಇವ್ರ ತಪ್ಪನ್ನು ಇವರು ಒಪ್ಕೊಳ್ಳೋದಿಲ್ಲ. ಇವರು ಏನೇ ತಪ್ಪು ಮಾಡಿದ್ರೂ ಕೂಡ, ಇವರಿಂದ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ದೊಡ್ಡ ತಪ್ಪು ಆಗಿರಬಹುದು, ಅದನ್ನು ಇವರು ಒಪ್ಕೊಳ್ಳೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದನ್ನು ಇವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಏನೇ ತಪ್ಪಾಗಿದ್ರೂ ಕೂಡ ಇವರು ಒಪ್ಕೊಳ್ಳೋದಿಲ್ಲ. ಬಟ್ ಇವರ ಅಂತರಾತ್ಮಕ್ಕೆ, ಇವರ ಮನಸ್ಸಿಗೆ ಇವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ. ಆದರೆ ಅದನ್ನು ಅಷ್ಟೊಂದು ಈಸಿಯಾಗಿ ಈ ಪರ್ಸನ್ ಒಪ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಈಗೋ ಅಡ್ಡ ಬರ್ತಿರಬಹುದು, ಅಥವಾ ಆ್ಯಟಿಟ್ಯೂಡ್ ಅನ್ನೋದು ಅಡ್ಡ ಬರಬಹುದು. ಒಂದು ವೇಳೆ ಈ ಪರ್ಸನ್ ತುಂಬ ಸಿಟ್ಟಿನ ವ್ಯಕ್ತಿ ಕೂಡ ಅಂತ ಅನ್ನಿಸ್ತಾ ಇದೆ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಗನೆ ಸಿಟ್ಟು ಮಾಡಿಕೊಳ್ಳುವ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ ಅನ್ನೋದು ಬಂದಿರೋದು ಈ ಪರ್ಸನ್ ಕಡೆಯಿಂದಲೇ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಕಡೆಯಿಂದಲೇ ಜಾಸ್ತಿ ಪ್ರಾಬ್ಲಮ್ ಅನ್ನೋದು ಬಂದಿರಬಹುದು. ನಿಮ್ಮ ಕಡೆಯಿಂದ ಬಂದಿದ್ರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳು ಆಗಿರಬಹುದು. ಬಟ್ ಈ ಪರ್ಸನ್ನ ರೂಡ್ ಬಿಹೇವಿಯರ್ ಅನ್ನೋದು ಜಾಸ್ತಿ ಆಗಿರಬಹುದು ನಿಮ್ಮ ಜೊತೆ, ಅಥವಾ ನಿಮ್ಮ ಜೊತೆ ಸ್ವಲ್ಪ ಕಠಿಣ ಆಗಿ ಮಾತಾಡಿರಬಹುದು, ನಿಮ್ಮ ಮನಸ್ಸಿಗೆ ನೋವು ಮಾಡಿರಬಹುದು, ಸಡನ್ ಡಿಸ್ಟೆನ್ಸನ್ನು ತಗೊಂಡಿರಬಹುದು, ದೂರ ಆಗಿರಬಹುದು ನಿಮ್ಮಿಂದ. ಇವೆಲ್ಲ ಕೂಡ ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಕೊಟ್ಟಿರಬಹುದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಜೊತೆ ಸಡನ್ನಾಗಿ ಮಾತಾಡೋದನ್ನು ನಿಲ್ಲಿಸಿರಬಹುದು, ಅಥವಾ ನಿಮ್ಮಿಂದ ದೂರ ಆಗಿರಬಹುದು. ನೀವು ತುಂಬ ಪೇಯ್ನ್ಫುಲ್ ಸಿಚುವೇಶನನ್ನು ಫೇಸ್ ಮಾಡಿರುವ ಸಂದರ್ಭ ಕೂಡ ನಿಮ್ಮ ಲೈಫ್ನಲ್ಲಿ ಬಂದಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಈ ಪರ್ಸನ್ ಕಡೆಯಿಂದ ನೀವು ಇಷ್ಟೆಲ್ಲ ಹರ್ಟ್ ಆದರೂ ಕೂಡ, ನೋವನ್ನು ಅನುಭವಿಸಿದ್ರೂ ಕೂಡ, ನೀವು ಇನ್ನೂ ಕೂಡ ಗಾಡ್ ಹತ್ರ ಪ್ರೇ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಮತ್ತೆ ಬರಬೇಕು ನಿಮ್ಮ ಲೈಫ್ನಲ್ಲಿ, ನಮ್ಮ ರಿಲೇಷನ್ಶಿಪ್ ಸರಿ ಆಗಬೇಕು ಅಂತ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬ ಪ್ರೇ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಮನಸ್ಸಲ್ಲಿ ಕೋಪ ಬಂದರೂ ಕೂಡ ಈ ವ್ಯಕ್ತಿಯನ್ನು ಬಿಡುವಂತಹ ಯೋಚನೆ ನಿಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ನಿಮ್ಮ ಪ್ರೀತಿ ಅನ್ನೋದು, ನಿಮ್ಮ ಲವ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನ ಮೇಲೆ ತುಂಬ ಡೀಪ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ಏನೇ ತಪ್ಪು ಮಾಡಿದ್ರೂ ಕೂಡ, ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಏನೇ ರೂಡಾಗಿ ಬಿಹೇವ್ ಮಾಡಿದರೂ ಕೂಡ, ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ನಾನು ತಪ್ಪು ಮಾಡಿಲ್ಲ, ಎಲ್ಲ ತಪ್ಪು ಇವ್ರದೇ, ಅಂದರೆ ನಿಮ್ಮದೇ ತಪ್ಪು. ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗೋದಕ್ಕೆ, ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋದಕ್ಕೆ, ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಈಗ ಮಾತುಕತೆ ಕಡಿಮೆ ಆಗಿದ್ದರೆ ಆ ರೀತಿ ಆಗೋದಕ್ಕೆ ಕಾರಣ ನೀವೇ ಅಂತ ಇವರು ಅಂದ್ಕೊಳ್ತಾರೆ. ಇದಕ್ಕೆ ಏನು ರೀಸನ್ ಅಂದರೆ, ಈ ಪರ್ಸನ್ನ ಅರೌಂಡ್ ಇರುವ ವ್ಯಕ್ತಿಗಳಾಗಿರ್ಬೋದು, ಇವರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಇವರಿಗೆ ಕ್ಲೋಸ್ ಆಗಿರುವ ವ್ಯಕ್ತಿಗಳಾಗಿರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಪರ್ಫೆಕ್ಟ್ ಆಗಿದೆಯಾ, ನಿಂದೇನೂ ತಪ್ಪಿಲ್ಲ ಅಂತ ಹೇಳ್ತಾ ಇರ್ಬೋದು, ನೀನು ಈ ರಿಲೇಷನ್ಶಿಪ್ಪಲ್ಲಿ ಸರಿಯಾಗಿದೆಯಾ ಅಂತ ಹೇಳ್ತಾ ಇರ್ಬೋದು. ಅದರಿಂದಾಗಿ ಇವರ ಮೈಂಡ್ನಲ್ಲಿ ಆ ರೀತಿಯ ಥಾಟ್ಸ್ಗಳು ಬರ್ತಾ ಇರ್ಬೋದು, ಆ ರೀತಿಯ ಥಾಟ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಅಂದರೆ ಇವ್ರದ್ದೇನೂ ತಪ್ಪಿಲ್ಲ, ಏನೇ ತಪ್ಪಾಗಿದ್ರೂ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಕಡೆಯಿಂದ ಆಗಿದೆ ಅಂತ ಇವರು ಅಂದ್ಕೊಳ್ತಾ ಇರುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ಎನರ್ಜಿಯ ಅಕಾರ್ಡಿಂಗ್ ಈ ಪರ್ಸನ್ ಮತ್ತು ನೀವು ಒಂದಾಗ್ತೀರಾ ಅಂತ ನೋಡೋದಾದರೆ, ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರುವ ಚಾನ್ಸಸ್ ತುಂಬ ಇದೆ. ನಿಮ್ಮಿಬ್ಬರ ನಡುವೆ ಮಾತುಕತೆ ಅನ್ನೋದು ಮತ್ತೆ ಶುರು ಆಗುವ ಚಾನ್ಸಸ್ ತುಂಬ ಇದೆ. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಮತ್ತೆ ನೀವಿಬ್ಬರು ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವಿಬ್ಬರೂ ಕೂಡ ಮತ್ತೆ ರಿಯೂನಿಯನ್ ಆಗುವಂತಹ ಸಾಧ್ಯತೆ ತುಂಬ ಇದೆ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಬಂದರೂ ಕೂಡ, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದರೂ ಕೂಡ, ರಿಯೂನಿಯನ್ ಆದರೂ ಕೂಡ, ಒಂದು ವಿಷಯ ತುಂಬ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಈ ಪರ್ಸನ್ ಮತ್ತೆ ಬಂದಾಗಲೂ ಅವರ ತಪ್ಪನ್ನು, ಅವರ ಮಿಸ್ಟೇಕನ್ನು ಒಪ್ಪಿಕೊಳ್ಳುವಂತಹ ಚಾನ್ಸಸ್ ತುಂಬ ಕಡಿಮೆ ಇದೆ. ಅಂದರೆ ನೀವೇ ನಿಮ್ಮ ತಪ್ಪನ್ನು ಒಪ್ಕೋಬಹುದು, ಅಥವಾ ನೀವು ಸುಮ್ಮನೆ ಸೈಲೆಂಟ್ ಆಗಬಹುದು ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ಮೌನ ಆಗಬಹುದು, ಏನು ಮಾತಾಡದಲೇ ಸುಮ್ಮನೆ ಆಗ್ಬೋದು. ಅಂದರೆ ಮತ್ತೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಬಂದಿದ್ದಾರಲ್ಲ, ಅದೇ ನಿಮಗೆ ಹ್ಯಾಪಿ ಅನ್ನಿಸ್ಬಹುದು. ಹಾಗಾಗಿ ಈ ಪರ್ಸನ್ನ ತಪ್ಪು ಏನೇ ಇದ್ದರೂ ಕೂಡ, ಈ ಪರ್ಸನ್ ಅದನ್ನು ಮತ್ತೆ ಅವರು ತಪ್ಪನ್ನು ಒಪ್ಕೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೊನೆಯದಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋಣ. ನೀವು ಎಮೋಷ್ನಲಿ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದೀರಾ ಈ ಪರ್ಸನ್ ಜೊತೆ.
ನಿಮ್ಮ ಎಮೋಷನ್ಸನ್ನು ಈ ಪರ್ಸನ್ ಯೂಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ತುಂಬ ಇದೆ. ಹಾಗಾಗಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಎಲ್ಲವನ್ನ ಸಹಿಸ್ಕೊಂಡು ಹೋಗೋದಲ್ಲ, ಬಟ್ ನಿಮ್ಮ ವ್ಯಾಲ್ಯೂ ಏನು ಅಂತ ನಿಮಗೆ ಗೊತ್ತಿರಬೇಕು. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಅಂದ್ಕೊಂಡಿದ್ದೀರೋ ಅದೇ ರೀತಿ ನಿಮಗೂ ಕೂಡ ನೀವು ವ್ಯಾಲ್ಯೂವನ್ನು ಕೊಟ್ಕೋಬೇಕು ಅನ್ನೋ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ಬರ್ತಾರೆ, ನಿಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟಲ್ಲಿ ಬರ್ತಾರೆ. ನೀವು ಮತ್ತು ಇವರು ಒಂದಾಗುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.